ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿನಿಮಾ ಕಲಾವಿದರು ಅಂದ್ರೆ ಅವರ ಸುತ್ತ ಬಣ್ಣ ಬಣ್ಣದ ಸುದ್ದಿಗಳು, ಒಂದಿಷ್ಟು ಅಂತೆ ಕಂತೆಗಳು ಹರಿದಾಡೋದು ಸಹಜ. ಹಾಗಂತ ಅದರ ಬಗ್ಗೆ ಮಾತನಾಡುತ್ತಾ ಕೂತ್ರೆ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಮನಗಂಡೆ ತಮ್ಮ ಸುತ್ತಮುತ್ತ ತಮ್ಮ ಬಗ್ಗೆ ಹಲವಾರು ಸುದ್ದಿ ಕೇಳಿ ಬಂದ್ರು. ಕೆಲವರು ಆ ಎಲ್ಲ ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡಲು ಹೋಗೋದಿಲ್ಲ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ಸುಮ್ಮನಾಗಿ ಬಿಡ್ತಾರೆ. ಯಾಕಂದ್ರೆ ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಸುದ್ದಿಗಳು ಅರ್ಧಕ್ಕರ್ಧ ಸುಳ್ಳಾಗಿರುತ್ತೆ. ಒಮ್ಮೆ ಇಂಥ ಕೆಲ ಸುದ್ದಿಗಳು ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡಿ ಬಿಡುತ್ತೆ. ಇದೇ ಉದ್ದೇಶದಿಂದಲೇ ಕೆಲವರು ಫೇಕ್ ನ್ಯೂಸ್ಗಳನ್ನ ತೇಲಿ ಬಿಡ್ತಾರೆ. ಈ ಮೂಲಕ ತಮ್ಮ ವಿಕೃತ ಮನಸ್ಥಿತಿಯನ್ನ ಪ್ರದರ್ಶನ ಮಾಡ್ತಾರೆ. 2024ರಲ್ಲಿ ಗೃಹ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ 2021ರಿಂದ 2024ರವರೆಗೆ ರಾಜ್ಯದಲ್ಲಿ ಒಟ್ಟು 247 ಪ್ರಕರಣ ದಾಖಲಾಗಿದೆ. ಸುಳ್ಳು ಸುದ್ದಿ ಹಂಚಿಕೊಂಡ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವ ಅರಿವಿದ್ರು ಲೈಕ್ಸ್ ಶೇರ್ಗಳ ಹುಚ್ಚಿಗೆ ಬಿದ್ದ ಅನೇಕರು ಸುಳ್ಳು ಸುದ್ದಿಯನ್ನ ಬರೀತಾರೆ, ಹಂಚಿಕೊಳ್ತಾರೆ. ಪತ್ರಿಕೋದ್ಯಮದ ಮಾನವನ್ನ 3 ಕಾಸಿಗೆ ಹರಾಜು ಹಾಕ್ತಾರೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಫೇಕ್ ನ್ಯೂಸ್ ಅನ್ನೋದು ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಸೆಲೆಬ್ರಿಟಿಗಳ ವೈಯಕ್ತಿಕ ಜೀವನವೇ ಈ ಕಿಚ್ಚಿಗೆ ಬಲಿಯಾಗ್ತಾ ಇದೆ. ಇದಕ್ಕೆ ಇನ್ನೊಂದು ಕೈಗನ್ನಡಿ ಎಂಬಂತೆ ಸುಧಾರಾಣಿ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕುರಿತು ಸುಳ್ಳು ಸುದ್ದಿಯೊಂದನ್ನ ತೇಲಿ ಬಿಟ್ಟಿರೋದು. ನಟಿ ಸುಧಾರಾಣಿ ಶಿವರಾಜ್ ಕುಮಾರ್ ಅವರನ್ನ ಮದುವೆಯಾಗಲು ಇಷ್ಟಪಟ್ಟಿದ್ರು ಅಂತ ಸುದ್ದಿ ಹಬ್ಬಿಸಿದ್ದಾರೆ. ಈ ಸುದ್ದಿ ಸುಧಾರಾಣಿಗೆ ಗೊತ್ತಾಗ್ತಾ ಇದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಎಲ್ಲರಿಗೂ ಗೊತ್ತಿರುವಂತೆ ಸ್ಯಾಂಡಲ್ವುಡ್ನ ಸರ್ವಕಾಲಿಕ ಸುಂದರ ಜೋಡಿಗಳಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಜೋಡಿ ಕೂಡ ಒಂದು. ಆನಂದ್, ಮನಮೆಚ್ಚಿದ ಹುಡುಗಿ, ರಣರಂಗ, ಸಂಯುಕ್ತ, ಹೀಗೆ ಸಾಲು ಸಾಲು ಸಿನಿಮಾಗಳನ್ನ ಜೊತೆಯಾಗಿ ಮಾಡಿದ ಇಬ್ಬರ ನಡುವೆ ಇವತ್ತು ಕೂಡ ಒಳ್ಳೆ ಬಾಂಧವ್ಯ ಇದೆ, ಸ್ನೇಹ ಇದೆ, ಆತ್ಮೀಯತೆ ಇದೆ. ಆದ್ರೆ ವ್ಯೂಸ್ ಹುಚ್ಚು ಹಿಡಿಸಿಕೊಂಡವರಿಗೆ ಯಾವುದೇ ನೈತಿಕತೆ ಇರುವುದಿಲ್ಲ, ಜವಾಬ್ದಾರಿಯೂ ಇರುವುದಿಲ್ಲ. ಇದಕ್ಕೆ ಕೈಗನ್ನಡಿ ಎಂಬಂತೆ ಶಿವಣ್ಣನನ್ನ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ರು ಸುಧಾರಾಣಿ ಎಂಬ ಶೀರ್ಷಿಕೆಯಡಿ ಕಪೋಲ ಕಲ್ಪಿತ ಪೋಸ್ಟ್ ಒಂದನ್ನ ಹಂಚಿಕೊಳ್ಳಲಾಗಿದೆ. ಈ ಪೋಸ್ಟ್ ನಲ್ಲಿ ಆನಂದ್ ಸಿನಿಮಾ ಚಿತ್ರೀಕರಣದ ಟೈಮ್ನಲ್ಲಿ ನಟಿ ಸುಧಾರಾಣಿ ಅವರಿಗೆ ಶಿವರಾಜ್ ಕುಮಾರ್ ಕಂಡ್ರೆ ಭಯ ಇತ್ತು, ನಂತರ ಅವರ ಮೇಲೆ ಪ್ರೀತಿ ಹುಟ್ಟಿತ್ತು ಮತ್ತು ಮದುವೆಯಾಗುವ ಆಸೆಯೂ ಇತ್ತು. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅನ್ನೋ ಕಾರಣದಿಂದ ಇದನ್ನ ಯಾರಿಗೂ ಹೇಳದೆ ಸುಮ್ಮನಾಗಿದ್ರು. ಈ ವಿಷಯವನ್ನ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ. ನಿಜ ಏನು ಅಂದ್ರೆ ಸುಧಾರಾಣಿಯವರು ಯಾವ ಸಂದರ್ಶನದಲ್ಲಿಯೂ ಈ ಮಾತನ್ನ ಹೇಳಲಿಲ್ಲ. ವ್ಯೂಸ್ ಹಾಗೂ ಲೈಕ್ಗಳ ಕಾರಣಕ್ಕೆ ಈ ಅಸಹ್ಯಕರ ಅಪಪ್ರಚಾರ ಮಾಡ್ತಿದ್ದಾರೆ. ಇದನ್ನ ಕಂಡ ಸುಧಾರಾಣಿ ಸಿಡಿದೆದ್ದಿದ್ದಾರೆ. ಸ್ವಲ್ಪನಾದ್ರೂ ನೈತಿಕತೆ ಇರಲಿ, ಕೇವಲ ವ್ಯೂಸ್ಗಾಗಿ ಈ ರೀತಿಯ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದು ನಿಜಕ್ಕೂ ಬೇಸರದ ಸಂಗತಿ. ಇನ್ನಾದ್ರೂ ತಿದ್ಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡಿ, ಪ್ರಾಮಾಣಿಕವಾಗಿರಿ ಮತ್ತು ಸರಿಯಾದ ದಾರಿಯಲ್ಲಿ ಸಕ್ಸಸ್ ಗಳಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ವಿಡಿಯೋವೊಂದನ್ನ ಹಂಚಿಕೊಂಡಿದ್ದು ಈ ರೀತಿಯ ವಿಡಿಯೋ ಮಾಡಿದ್ರೆ ಕೇಸ್ ದಾಖಲಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಯ್ಕೊಂಡು ತಿನ್ನೋರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆದ್ರೆ ಹೀಗೆ ಆಗೋದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಆತ್ಮೀಯರೇ, ನಿಜಕ್ಕೂ ಇದು ಅಸಹ್ಯಕರ ಸುದ್ದಿ. ಸುಧಾರಾಣಿ ಅಂದ್ರೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಬಣ್ಣದ ಲೋಕದಲ್ಲಿ ಹೆಜ್ಜೆ ಹಾಕಿದ್ರು. ಶಿವಣ್ಣನನ್ನ ಇವತ್ತಿಗೂ ಅಣ್ಣ ಅಂತ ಬಾಯಿ ತುಂಬಾ ಕರೀತಾರೆ. ಇನ್ನೊಂದು ವಿಷಯ ಗೊತ್ತಾ, ಆನಂದ ಸಿನಿಮಾ ಮಾಡುವಾಗ ಸುಧಾರಾಣಿ ಬರೀ 7ನೇ ಕ್ಲಾಸ್ ಓದ್ತಾ ಇದ್ರು. ಆಗ ಶಿವಣ್ಣನಿಗೆ ಗೀತಕ್ಕನ ಜೊತೆ ಮದುವೆ ಮಾಡಿಸೋ ಮಾತುಕತೆಯೂ ನಡೆದಿತ್ತು. ಇಷ್ಟು ಚಿಕ್ಕ ವಯಸ್ಸಿನ ಸುಧಾರಾಣಿಗೆ ಪ್ರೀತಿ ಅಂದ್ರೇನು ಅಂತಾನೆ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ತಿಳಿಯದೆ ತಮ್ಮ ವ್ಯೂಸ್ಗೋಸ್ಕರ ಇನ್ನೊಬ್ಬರ ಬದುಕಲ್ಲಿ ಆಟ ಆಡೋ ಇಂಥವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಕಂಡೋರ ಮನೆ ಹೆಣ್ಮಕ್ಳನ್ನ ಆಟದ ವಸ್ತುವಿನಂತೆ ನೋಡೋರಿಗೆ ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.